ವಿನಯ್ ಗೌಡ ಅವರು ಐ ಹೇಟ್ ಯು, ಐ ಹೇಟ್ ಹರ್, ಐ ಡೋಂಟ್ ಲೈಕ್ ಹರ್ ಬಟ್ ಐ ಲೈಕ್ ಹರ್ ಆಟಿಟ್ಯೂಡ್ ಅಂತ ಅಂತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಸುಷ್ಮಿತಾ ಶ್ರೀ ಸಿಂಹಾದ್ರಿ, ಅಗ್ನಿ ಪರೀಕ್ಷೆ ಕಂಟೆಸ್ಟೆಂಟ್ಸ್. ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇರೋದು ಅಂದರೆ ತುಂಬ ರೀಸನ್ಸ್ ಇದೆ. ಒನ್ ರೀಸನ್ ಏನು ಅಂದರೆ ಎಲ್ಲರೂ ತುಂಬ ಹಾರ್ಟ್ ವಾರ್ಮಿಂಗ್ ವಿಶಸ್ ಕಳಿಸ್ತಾ ಇದ್ದೀರಾ. ಲಿಟ್ರಲಿ 500-600 ವಿಶಸ್ ಇದೆ. ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಎವ್ರಿ ಒನ್. ಸೊ ಇನ್ನೊಂದೇನು ಹೇಳಬೇಕು ಅಂದರೆ ನಂದು ಆಡಿಷನ್ ಎಪಿಸೋಡ್ ಬಂದಿದೆಯಲ್ಲ, ನನಗೆ ಅದರಲ್ಲಿ ಸ್ವಲ್ಪ ಅಸಮಾಧಾನ ಇದೆ. ಯಾಕೆ ಅಂದರೆ ಅದನ್ನು ಸ್ವಲ್ಪ ಎಲ್ಲನೂ ಎಡಿಟ್ ಮಾಡಿ ಹಾಕಿದ್ದಾರೆ. ಬಿಕಾಸ್ ಒಬ್ಬೊಬ್ಬರು ಆಡಿಷನ್ನು ಅರ್ಧ ಗಂಟೆ 45 ಮಿನಿಟ್ಸ್ 1 ಅವರ್ ನಡೆದಿದೆ. ಅದನ್ನು ಅವರು 5 ನಿಮಿಷದಲ್ಲಿ ತೋರಿಸ್ಬೇಕು ಎಪಿಸೋಡಲ್ಲಿ. ಎಲ್ರದ್ದು ಟೈಮ್ ತೊಗೊಳಕ್ಕಾಗಲ್ಲ, ಅರ್ಥ ಆಗುತ್ತೆ. ಸೊ ನಂದು ತುಂಬ ನಡೆದಿದೆ, ತುಂಬ ಮಾತುಗಳಾಗಿದೆ. ಆ್ಯಂಡ್ ಬರೀ ಒಂದು ಆರ್ಗ್ಯುಮೆಂಟ್ ಮಾತ್ರ ತೋರಿಸಿದ್ದಾರೆ ಅವರು. ಇನ್ನೊಂದು ಜಡ್ಜಸ್ಗೆ ಆನೆಸ್ಟ್ ಒಪಿನಿಯನ್ ಕೊಡೋಕ್ಕೆ ತೋರಿಸಿದ್ದಾರೆ. ಅದರಲ್ಲಿ ನಾನು ಚಂದನ್ ಶೆಟ್ಟಿಗೆ ಅಂತೀನಿ ನಿಮಗೆ ಅರ್ಹರಿರಲಿಲ್ಲ ಗೆಲ್ಲೋದಕ್ಕೆ ಅಂತ. ನೆಕ್ಸ್ಟ್ ಬೇರೆಯವ್ರ ಬಗ್ಗೆ ಅಂತೀನಿ, ಅದಷ್ಟೇ ತೋರಿಸಿದ್ದಾರೆ. ಬಟ್ ಅದಕ್ಕಿಂತ ತುಂಬ ಆಗಿದೆ. ಲೈಕ್ ಫಾರ್ ಎಕ್ಸಾಂಪಲ್, ಅವಳು ಇನ್ನೊಂದು ಕಂಟೆಸ್ಟೆಂಟ್ ಇದ್ರಲ್ಲ, ಅವರಿಗೆ ಪ್ರ್ಯಾಂಕ್ ಮಾಡೋಕ್ಕೆ ಹೇಳ್ತಾರೆ. ಪ್ರ್ಯಾಂಕ್ ಮಾಡಿ ಅಂದರೆ ನಿಮ್ಮ ಹಿಂದ್ಗಡೆ ಇರೋದು ಲಾಡಿ ಕಿತ್ತೋಗಿದೆ ನೋಡಿ ಅಂತಾರೆ. ಅದು ಸ್ವಲ್ಪ ಲೇಮ್ ಅನಿಸುತ್ತೆ ಜಡ್ಜಸ್ಸಿಗೆ. ಆ್ಯಂಡ್ ಆರ್ಗ್ಯೂ ಮಾಡೋಕ್ಕೆ ಬಿಡ್ತಾರೆ. ಜೆನ್ಸಿಯಲ್ಲಿ ಒಂದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಹೇಳಿ ಅಂತಾರೆ. ಅದರಲ್ಲಿ ನಾನು ರೀಸನೇಬಲ್ ರೀಸನಿಂಗ್ ಕೊಡ್ತೀನಿ, ಅದನ್ನು ಕೂಡ ಅವ್ರು ತೋರಿಸಿಲ್ಲ. ಆ್ಯಂಡ್ ಅದಾದಮೇಲೆ ನಾನು ಜೋಕ್ಸ್ ಕೂಡ ಮಾಡ್ತೀನಿ, ಎಂಟರ್ಟೈನ್ ಮಾಡ್ತೀನಿ, ಒಂದು ಸ್ಟೋರಿ ಹೇಳ್ತೀನಿ. ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ವಿನಯ್ ಗೌಡ ಅವರು ಐ ಹೇಟ್ ಯು, ಐ ಹೇಟ್ ಹರ್, ಐ ಡೋಂಟ್ ಲೈಕ್ ಹರ್ ಬಟ್ ಐ ಲೈಕ್ ಹರ್ ಆಟಿಟ್ಯೂಡ್ ಅಂತ ಅಂತಾರೆ. ಸೊ ಅದಾಗಿದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಏನೇನೆಲ್ಲ ಆರ್ಗ್ಯುಮೆಂಟ್ ನಡೆದಿರ್ಬೋದು ನನ್ನ ಅವರ ಮಧ್ಯೆ. ಇನ್ನೂ ಯಾವ ಥರ ಕಾನ್ವರ್ಸೇಷನ್ಸ್ ನಡೆದಿದೆ. ನಾನು ಚಂದನ್ ಶೆಟ್ಟಿ ಅವ್ರಿಗೆ ಹೇಳಿದಾಗ್ಲೂ ಅವ್ರ ಜೊತೆನೂ ಒಂದು ಆರ್ಗ್ಯುಮೆಂಟ್, ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ ನಡೆಯುತ್ತೆ. ಸೊ ನಾನು ಆ್ಯಕ್ಚುಲಿ ಜಡ್ಜಸ್ನ ಎನಿಮಿಯಾಗಿ ಪಡ್ಕೊಂಡಿದ್ದೀನಿ. ನೀವೆಲ್ಲ ಬೇರೆದೇನೋ ಅಂದ್ಕೊಂಡಿದ್ದೀರಾ, ಬಿಕಾಸ್ ಅವ್ರು ಎಡಿಟ್ ಮಾಡಿ ಹಾಕಿರೋ ರೀತಿ ಹಂಗಿದೆ. ಸೊ ಯಾರ್ಯಾರು ನನ್ನ ಬಗ್ಗೆ ವಿಡಿಯೋ ಮಾಡ್ಕೊಂಡು ಮೀಮ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ, ಒಳ್ಳೇದಾಗಲಿ ಎಲ್ರಿಗೂ. ಒಂದು ವಿನಯ್ ಗೌಡದ್ದು ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಅದು ಕೂಡ ಅವ್ರು ತೋರಿಸಿಲ್ಲ. ಏನು ಅಂದರೆ ನಮಗೆ ಒಂದು 100-150 ಕ್ವೆಶ್ಚನ್ಸ್ನ ಆನ್ಸರ್ ಮಾಡೋಕ್ಕೆ ಅಂತ ಕೊಟ್ಟಿರ್ತಾರೆ 3rd ರೌಂಡ್ ಆಫ್ ಆಡಿಷನ್ಸ್ ಅಲ್ಲಿ. ಇದು ಅದರಲ್ಲಿ ಹೂ ಇಸ್ ಯುವರ್ ಹೇಟೆಸ್ಟ್ ಕಂಟೆಸ್ಟೆಂಟ್ ಅಂತ ಅಂದಾಗ ನಾನು ವಿನಯ್ ಗೌಡ ಅಂತ ಬರ್ತಿದ್ದೀನಿ. ವೈ ಅಂತ ಕೇಳಿದ್ರೆ ಇನ್ ಹ್ಯೂಮನ್ ಅಂಡ್ ಕನ್ನಿಂಗ್ ಅಂತ ಅಂತೀನಿ. ಅದನ್ನ ಅವರು ಓದ್ತಾರೆ, ಅದನ್ನ ಓದಿ ನನಗೆ ಆನ್ ಕ್ಯಾಮ್ರಾ ಕೇಳ್ತಾರೆ, ಯಾಕೆ ನಾನು ನಿಮಗೆ ಕನ್ನಿಂಗು ಇನ್ ಹ್ಯೂಮನ್ ಅನ್ಸುತ್ತೆ. ಅವರು ವಿಲನಿಶ್ ಮ್ಯಾನರಲ್ಲಿ ಕೇಳ್ತಾರೆ. ನಾನು ಅದಕ್ಕೆ ರೀಸನಿಂಗ್ ಕೂಡ ಕೊಡ್ತೀನಿ. ನೀವು ನನಗೆ ಹೇಟೆಸ್ಟು, ಬಟ್ ನೀವು ಎಂಟರ್ಟೈನಿಂಗ್ ಇದ್ರಿ ಎಲ್ರಿಗೂ. ಸೊ ನನಗೆ ಯಾಕೆ ಅಂದರೆ ನೀವು ವಿಲನಿಶ್ ಇದ್ರಿ, ಸಂಗೀತ ಶೃಂಗೇರಿನ ಕುಗ್ಗಿಸ್ತಾ ಇದ್ರಿ, ಇದೆಲ್ಲ ರೀಸನಿಂಗ್ ಬರುತ್ತೆ. ಅದಾದ್ಮೇಲೆ ಅವರು ಆಗ್ಬಿಟ್ಟು ಕೇಳೋದು ಎಲ್ಲ ಜಡ್ಜಸ್ದು ಹೇಳಿ ಅಂತ. ಇನ್ನೊಂದು ಇನ್ಸಿಡೆಂಟು, ನಾನು ಯಾಕೆ ಹಂಗೆ ಜಂಪ್ ಮಾಡಿದೆ, ಯಾಕೆ ಆ ಥರ ರಿಯಾಕ್ಷನ್ ಕೊಟ್ಟೆ ಅಂದರೆ, ನಂದು ಕಾಲು ಎಳಿತಾ ಇರ್ತಾರೆ ಚಂದನ್ ಶೆಟ್ಟಿ ಅವರು, ನನಗೊಂದು ರೆಡ್ ಬಜರ್ ಕೊಟ್ಟಿರ್ತಾರೆ. ಆ್ಯಂಡ್ ಅವ್ರಂತಾರೆ ನೀನು ರಿಜೆಕ್ಟ್ ಆಗೋದೆ, ಇಟ್ ಡಸಂಟ್ ಮ್ಯಾಟರ್ 3 ಗ್ರೀನ್ ಲೈಟ್ಸ್ ಬಂದಿರೋದು ಅಂತ. ಅವಾಗ ನಾನು ಬೇಜಾರು ಮಾಡ್ಕೋತೀನಿ. ಅವಾಗ ಅವರು ಸ್ಕ್ರೀನಲ್ಲಿ ಸೆಲೆಕ್ಟೆಡ್ ಅಂತ ಹಾಕ್ತಾರೆ ಸರ್ಪ್ರೈಸಿಂಗ್ ಆಗಿ. ಅವಾಗ ನಾನು ಎಕ್ಸೈಟ್ಮೆಂಟಲ್ಲಿ ಜಂಪ್ ಮಾಡೋದು. ಸೊ ಇದನ್ನೆಲ್ಲ ಅವ್ರು ಏನು ಮಾಡಿದ್ದಾರೆ, ಕಟ್ ಮಾಡಿ ಹಾಕಿದ್ದಾರೆ. ನಿಮಗನ್ಸುತ್ತೆ ಏನೇನಿದೆ ಅರ್ಹತೆ, ಆಮೇಲೆ ಅರ್ಹತೆ ಇಲ್ಲದೆ ಇರೋದು ಏನೇನಿದೆ ಅಂತ ಸೂಕ್ಷ್ಮವಾಗಿ ಪರಿಶೀಲಿಸ್ಬಿಟ್ಟು ಆಮೇಲೆ ಅವ್ರು ಕೊಟ್ಟಿರೋದು. ನನಗೇನು ಕಡಿಮೆ ಕ್ವೆಶ್ಚನ್ ಮಾಡಿದಾರೆ ಅಂತಲ್ಲ, 5 ನಿಮಿಷದಲ್ಲಿ ಏನು ತೋರಿಸ್ಬೇಕು ಅದನ್ನು ತೋರಿಸಿದ್ದಾರೆ. ಸೊ ನಾನು ಯಾರನ್ನೂ ಇಂಪ್ರೆಸ್ ಮಾಡಬೇಕು ಅಂತ ಏನು ಮಾತಾಡಿಲ್ಲ ಅಲ್ಲಿ, ಬಿಕಾಸ್ ನಾನೇ ಹೋಗಿ ಹೇಳಿದ್ದೀನಿ ನಾನು ನಿಮ್ಮನ್ನ ಹೇಟ್ ಮಾಡ್ತೀನಿ. ಆದರೆ ನನ್ನನ್ನು ತುಂಬ ಖುಷಿ ಪಟ್ಟು ಆನೆಸ್ಟ್ ಆಗಿ ನನಗೆ ವಿಶಸ್ ಕಳಿಸ್ತಾ ಇದ್ದೀರಾ, ಹಾರೈಸ್ತಿದ್ದೀರಾ, ಖುಷಿ ಪಡ್ತಾ ಇದ್ದೀರಾ, ಅವ್ರಿಗೆಲ್ಲ ನಾನು ಯಾವಾಗಲೂ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ಸ್ಟೇಜಿಂದ ಆಚೆ ಇಳಿದ ತಕ್ಷಣ ಬಂದ್ಬಿಟ್ಟು ನನ್ನ ಹಗ್ ಮಾಡಿಬಿಟ್ಟು ಹೇಳ್ತಾರೆ, ಇದೆಲ್ಲ ಗೇಮಿಗೆ ಮಾಡಿದ್ದು, ಬೇಜಾರು ಮಾಡ್ಕೋಬೇಡಿ ಅಂತ. ನಾನು ಆ್ಯಕ್ಚುಲಿ ಈ ವಿಡಿಯೋ ಎಲ್ಲ ಮಾಡಬಾರ್ದು ಅಂದ್ಕೊಂಡಿದ್ದೆ. ಬಿಕಾಸ್ ನೀವು ಮಾತಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ಬಟ್ ತಪ್ಪು ವಿಚಾರ ಆಚೆ ಬರ್ತಾ ಇದೆ. ಏನು ತಪ್ಪು ವಿಚಾರ ಆಚೆ ಬರ್ತಾ ಇರೋದು, ನಾನು ನೈಸ್ ಹೊಡೆದೆ, ಏನೋ ಬಕೆಟ್ ಹಿಡ್ದೆ, ಅದು ಮಾಡಿದೆ, ಇದು ಮಾಡಿದೆ ಅಂತೆಲ್ಲ. ಸೊ ನನ್ನ ಪಾಯಿಂಟ್ ಏನು ಅಂದರೆ, ನಾನು ಹೋಗ್ಬಿಟ್ಟು ಚಂದನ್ ಶೆಟ್ಟಿಗೆ ನಿಮ್ಗೆ ಅರ್ಹತೆನೇ ಇಲ್ಲ ಅಂದೆ. ನಾನು ಯಾಕೆ ಅವ್ರಿಗೋಗಿ ಹೋಗಿ ನೈಸ್ ಹೊಡಿಲಿಲ್ಲ? ನಾನು ನೈಸ್ ಹೊಡಿಯಂಗಿದ್ರೆ ಅವ್ರಿಗೋಗಿ ಹೊಡಿಬೇಕಿತ್ತು ತಾನೇ ನೈಸ್ನ. ನಾನು ಅವ್ರಿಗೋಗಿ ಬಕೆಟ್ ಹಿಡಿಬೇಕಿತ್ತು ತಾನೇ ಚಂದನ್ ಶೆಟ್ಟಿಗೂ. ನಾನು ಮಾಡಿದ್ನಾ? ಇಲ್ಲ ಅಲ್ವಾ? ಒಂದು ಟಾಸ್ಕ್ ಕೊಟ್ಟರು, ಆನೆಸ್ಟ್ ರಿವ್ಯೂ ಕೊಡಿ. ನನಗೆ ಇವಾಗ ಅಲ್ಲಿ ಕೂತಿರೋರು ಇಷ್ಟ ಇದ್ದಾರೆ ಅಂದರೆ ಇಷ್ಟ ಇದ್ದಾರೆ ಅಂತ ಹೇಳಂಗಿಲ್ಲ ನಾನು. ಇಲ್ಲ ನನಗೆ ಇಷ್ಟ ಇಲ್ಲ ಅಂತ ಹೇಳಬೇಕಿತ್ತ. ಸೊ ಅಲ್ಲಿ ಎಡಿಟ್ ಮಾಡಿ ಹಾಕಿದ್ದಾರೆ. ಗೊತ್ತಿಲ್ಲ ಅಂದರೆ ಮಾತಾಡ್ತಿದ್ದೀರಾ, ಬಿಕಾಸ್ ನಿಮಗೆ ಎಪಿಸೋಡಲ್ಲಿ ಏನು ತೋರಿಸಿದಿರೋ ಅದನ್ನು ಮಾತಾಡ್ತಿದ್ದೀರಾ. ಆದರೆ ಈ ಶೂಟಿಂಗ್ನ ನೋಡಿದಾರಲ್ಲ, ಅವ್ರು ಕೂಡ ಹಿಂಗೆ ಮಾತಾಡ್ತಿದ್ದಾರಲ್ಲ, ಅವ್ರಿಗೆ ಮೋಸ್ಟ್ಲಿ ಸರಿ ಇಲ್ಲ ಅನ್ಸುತ್ತೆ. ಸಿಂಟೆಕ್ಸೇ ಹಿಡೀಲಿ, ಬಕೆಟೇ ಹಿಡೀಲಿ, ಸುಳ್ಳು ಹೇಳಿಲ್ಲ ನಾನು.
ಇಲ್ದೇ ಇರೋ ಕತೆ ಹೇಳಿಲ್ಲ. ಅಲ್ಲಿರೋ 60 ಜನ ಕಂಟೆಸ್ಟೆಂಟ್ಸ್ ಯಾರು ಕೂತಿದ್ರು ಯಾರು ಒಬ್ರಾರ ಬಂದ್ ಹೇಳ್ಬಿಡಿ ಇಲ್ಲ ಇವಳು ಅಳ್ತಾ ಇದ್ಲು ಅಂತ. ಅವಾಗ ಅವ್ರು ತುಂಬಾ ಆನೆಸ್ಟ್ ಇದಾರೆ, ಅವರು ಯೋಗ್ಯತೆ ಇದೆ, ಸುಳ್ಳು ಹೇಳ್ಕೊಂಡು ಬದುಕ್ತಿಲ್ಲ ಅನ್ನೋ. ಆಕ್ಚುಲಿ ಇಷ್ಟು ಚೀಪ್ ಲೆವೆಲ್ಗೆ ಇಳಿದು ಒಬ್ರನ್ನ ಡಿಗ್ರೇಡ್ ಮಾಡಿ ಬದುಕೋತರ್ದವ್ರಲ್ಲ. ನಾನು ಅಲ್ಲಿ ಆರ್ಗ್ಯುಮೆಂಟ್ ಬಿಟ್ಟಾಗ್ಲೂ ನಾನು ಯಾಕೆ ಬೆಟರ್ ಅಂತ ಮಾತಾಡ್ಕೋತಾ ಇದ್ದೆ ಹೊರ್ತು ಅವ್ರು ಯಾಕೆ ಬೆಟರ್ ಇಲ್ಲ ಅಂತ ಮಾತಾಡ್ತಿರ್ಲಿಲ್ಲ. ನಾನು ಬೆಟರ್ ಅಂತ ಮಾತಾಡ್ತಾ ಇದ್ದೆ. ಅದರಲ್ಲೇ ಒಳ್ಳೆತನ ಆ್ಯಂಡ್ ಹ್ಯುಮ್ಯಾನಿಟಿ ಅಂತ ಬರೋದು. ಏನೇ ಆದ್ರೂ ಬೇರೆಯವ್ರನ್ನ ಬೀಳ್ಸ್ಬಿಟ್ಟು ಬೆಳಿಬಾರ್ದು, ನಾವಾಗೆ ಬೆಳಿಬೇಕು ಅಂತ ಇರಬೇಕು. ಇಷ್ಟೆಲ್ಲ ಸುಳ್ಳು ಹೇಳ್ಬಿಟ್ಟು, ಇಷ್ಟೆಲ್ಲ ಮಾತಾಡ್ಬಿಟ್ಟು, ಬಾಡಿ ಪಾಸಿಟಿವಿಟಿ ಬಗ್ಗೆ ಮಾತಾಡಿ ಸುಳ್ಳು ಹೇಳಿ ನನ್ನೇನೇ ಮೋಟು ಅಂತ ಕರೆದ್ಬಿಟ್ಟು ಸ್ಟೇಜಿಂದ ಆಚೆ ಇಳಿದ ತಕ್ಷಣ ಬಂದ್ಬಿಟ್ಟು ನನ್ನ ಹಗ್ ಮಾಡಿಬಿಟ್ಟು ಹೇಳ್ತಾರೆ ಇದೆಲ್ಲ ಗೇಮಿಗೆ ಮಾಡಿದ್ದು, ಬೇಜಾರು ಮಾಡ್ಕೋಬೇಡಿ ಅಂತ. ನಾನು ಅದೇ ಇದರಲ್ಲಿ ನೆಕ್ಸ್ಟ್ ಅವ್ರು ಹೋಲ್ಡಿಗೆ ಇರ್ತಾರಲ್ಲ, ಅವ್ರದ್ದು ಟಾಸ್ಕ್ ಬರುತ್ತಲ್ಲ, ಆನೆಸ್ಟಾಗಿ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ, ಗೆದ್ಬಿಟ್ಟು ಬರಲಿ ಅಂತ. ಆದರೆ ಅವರು ನಾನು ಎಡಿಟ್ ಆಗಿರೋ ವಿಡಿಯೋನ ಇಟ್ಕೊಂಡು, ಯಾರೋ ಮಾಡಿರೋ ಎಡಿಟ್ನ ಇಟ್ಕೊಂಡು, ಅವ್ರಿಗೆ ಅನ್ಸಿಲ್ದೇ ಇರೋದನ್ನ ಸಡನ್ನಾಗಿ ಇವಾಗ ಯಾರೋ ಮಾಡಿರೋ ಮೀಮ್ನ ಇಟ್ಕೊಂಡು ಪಬ್ಲಿಸಿಟಿ ತಗೋತಾ ಇದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಯಾರ್ಯಾರ ಯೋಗ್ಯತೆ ಹೆಂಗಿದೆ ಅಂತ. ಒಬ್ರನ್ನ ಬೀಳ್ಸ್ಬಿಟ್ಟು ಬೆಳೆಯೋದ್ರಲ್ಲಿ ಅಷ್ಟೊಂದು ಖುಷಿ ಸಿಗಂಗಿದ್ರೆ ಓಪನ್ ಚಾಲೆಂಜು. ನೆಕ್ಸ್ಟ್ 2 years ಬೇಡ 1 year ಯಾರು ಜಾಸ್ತಿ ಸಕ್ಸಸ್ಫುಲ್ ಇರ್ತಾರೆ ನೋಡೋಣ. ನಿಂತರ ನಾನು 4 ತಿಂಗಳು ಅಲ್ಲಿ ಆಡಿಷನ್ ಕೊಟ್ಟಿರೋದೇ ಒಂದು ಆಡಿಷನ್ ನನ್ನ ಲೈಫಲ್ಲಿ, ಬಿಗ್ ಬಾಸ್. ಓಕೆ, ಆ್ಯಂಡ್ ಅದರಲ್ಲಿ ಗೆದ್ದು ಬಂದಿದ್ದೀನಿ. ಮುಂದೆ ಹೋಗ್ತೀನೋ ಇಲ್ವೋ ಸೆಕೆಂಡ್ರಿ. ಸ್ಟಿಲ್ ಐ won without even trying so hard. And right now I'm not even trying so much to get the fame. And I have 500-600 messages in my DM which I haven't even opened. So know your worth and stay in your place.